ಯಾವ ಹುಸುಳಿ ಮಗ ರೀ ಬಾಲಿಂಗ್ ಇದಕ್ಕೆ ಬಾಲಿಂಗ್ ಅಂದವ ಅವನು. ಇದು ನೋಡಿದ್ರು ಅವನು ಇದು ಎಷ್ಟು ಬಗ್ಗಲ್ಲ ಆತದಂದ್ರೆ ಅಪ್ಪ ಏನು ನೀವು ಎಷ್ಟು ರನ್ ಹೊಡ್ಸ್ಕೊತೀರಿ? 287 ರನ್ನ ಈ ಬಾಲಿಗೇರ ಹುಟ್ಟೈತಿಲ್ಲ ನಾವನಿದು. ಈ ಬಾಲಿಂಗ್ ಮಾಡಕ್ಕೆ ಕೋಚರ್ ಯಾವ ಹುಸುಳಿ ಮಗ ಅದಾನ? ಕೋಚ್ ಅಂತವ ಅದಾನು ಮರ. ಗಲ್ಲಿ ಕ್ರಿಕೆಟ್ ಆಡ್ತಾರಲ್ಲ ಅಲ್ಲಿ, ಅವು ಯಾವ್ದೋ ಕೋಚ್ ಮಾಡ್ತಿದ್ದಾನ ಅನ್ಸತ್ತವ ಬಾಲರ್. ಬಾಲಿಂಗ್ ಕೋಚ್, ನಮ್ಮ RCB ಬಾಲಿಂಗ್ ಕೋಚ್. ಪಸಂದ್ ಹುಚ್ಚುಳಿ ಮಕ್ಕಳಂಗ ನೀವು RCB ಅವ್ರಿಗೆ ಹುಚ್ಚುಳಿ ಮಕ್ಕಳು ತಿಳ್ಕೊಂಬಿಟ್ರ. ಹೆಂಗಂದ್ರೆ ಹೆಂಗೆ ಬಾಲಿಂಗ್ ಏನು ಅನ್ನೋದು ಗೊತ್ತಿಲ್ಲ, ಏನು ಗಂಧನೂ ಗೊತ್ತಿಲ್ಲ, ಗಾಳಿನೂ ಗೊತ್ತಿಲ್ಲ. ಸುಮ್ ಹಾಕ್ತಾರ, ಸುಮ್ ಹೊಡೆದು ಹೋಗ್ಬಿಡ್ತಾನ. 287 ರನ್ನ ಈ ಬಾಲಿಗಾರ ಹುಟ್ಟೈತಿಲ್ಲ. ಹಾಂ, ಏನಿದು ರನ್ ಈ ರೀತಿ ನಮ್ಮ ಬಾಲಿಂಗ್ ಇದು? ಓ ನಾವು ಪಸಂದ ನಮಗೆ ಗೊತ್ತಿಲ್ಲಾರ್ದಂಗೆ ಗುದ್ಲಾಗತ್ತಾನ. ನಾವು ಹೆಂಗೆ ಗುದ್ಲಾತಾನ ನಮ್ಮ RCB ಬೌಲರ್ಸ್ಗಳು ಈ ರೀತಿ ಆಲಕ್ಕೆ ಅವನೇ ಕಾರಣ. RCB ಇದು ಹೊಸ ಅಧ್ಯಾಯ ಆತ. ನಾವು ಹೊಸ ಅಧ್ಯಾಯ ಹಿಂಗಿರುತ್ತಂತ ನಮ್ಗೆ ಗೊತ್ತೇ ಇರಲ್ಲ. ಹೊಸ ಅಧ್ಯಾಯ ಇವ್ರು ಏನು ಮಾಡ್ಯಾರಂದು, ಈಗ ಬ್ಯಾಟ್ಸ್ಮನ್ 50 ರನ್ ಹೊಡಿ ಬದ್ಲಿ ಬಾಲರ್ 50 ರನ್ ಹೊಡಿತಾರ. ಇದು ಹೊಸ ಅಧ್ಯಾಯ ಅನ್ಸುತ್ತೆ. ಇದಕ್ಕೆ ಹೇಳಿ ಅನ್ನಿಸ್ತ ವಿರಾಟ್ ಕೊಹ್ಲಿ ಹೊಸ ಅಧ್ಯಾಯ, RCB ಇದು ಹೊಸ ಅಧ್ಯಾಯ ಅಂತೇಳಿ. ಬಾಲರು ಈ ದಿನ ಬ್ಯಾಟ್ಸ್ಮನ್ 55 ರನ್ ಹೊಡೆದ್ರೆ ಹಾಫ್ ಸೆಂಚುರಿ ಆಗ್ತಿತ್ತು. ಹಿಂಗಿದ ಬಾಲರ್ 50 ರನ್ ಹೊಡಾತಾರ, ಬಾಲಿಂಗ್ ಹಾಕೋದು 50 ರನ್ ಕೊಡೋದು. 50 ನೋಡು 68, 70, 75 4 ಓವರಿಗೆ ಅಟ್ಟಿಟ್ಟು ರನ್ ಕೊಟ್ರ ಪಸಂದವರು ಎತ್ತಿ ಮ್ಯಾಚ್ ತೊಗೊಂಡು ಹೊಡೆದಾರ. ಅಷ್ಟೆಲ್ಲ ರನ್ ಕೊಟ್ಕೋತ ಹೋದ್ರೆ ಇವ್ರು ಬ್ಯಾಟ್ಸ್ಮನ್ ಹೊಡೆದಿಲ್ಲ ರೇಟು. ಕಡಿಮೆ ಬಾಲ್ದಾಗ ಅಟ್ಟಿಟ್ಟು ಹೆಚ್ಚು ರನ್ ಕೊಟ್ಟಾರ. ಹೆಂಗಾರ ಆಡೋದು ಹೇಳು? ನಮ್ಮ ಬ್ಯಾಟ್ಸ್ಮನ್ ಮೆಚ್ಚಬೇಕು ಇವತ್ತು. ಆ ವಿರಾಟ್ ಕೊಹ್ಲಿ ಮತ್ತು ಫ್ಯಾಫ್ ಡು ಪ್ಲೆಸಿಸ್ ಅವರು ಬಂದು ಪವರ್ ಪ್ಲೇದಾಗ ಇಟ್ಟು ಡೇಂಜರ್ ಆಡಿದ್ರು. ನಮ್ಮ RCB ಟೀಮ್ ಇದೇನಾ ಅನ್ಸುತ್ತು. ಬ್ಯಾಟಿಂಗ್ ಅಂತೂ ಹೇಳಂಗೇ ಇಲ್ಲ. ನಿನ್ನೆ ಇಟ್ಟು ಡೇಂಜರ್ ಆಡ್ತಾ ಅಂದು ಬ್ಯಾಟಿಂಗ್ ಮೆಚ್ಚಬೇಕು ನಮ್ಮ RCB. 262 ಸ್ಕೋರ್ ಅಂದ್ರೆ ಕಡಿಮೆ ಸ್ಕೋರ್ ಅಲ್ಲದು, ಚೇಸಿಂಗ್ ಮಾಡುವಾಗ ಅದು. ಫ್ಯಾಫ್ ಡು ಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡಿದ್ರು. ನಮ್ಮ DK ಸಾಹೇಬ್ರು ಏನು ಹೇಳಂಗಿಲ್ಲ ಅವ್ರ ಬಗ್ಗೆ. DK ಸಾಹೇಬ್ರು ಅಂದ್ರೆ DK ಸಾಹೇಬ್ರವರು, ಅವ್ರ ಬಗ್ಗೆ ಏನೇನು ಹೇಳಂಗಿಲ್ಲ. ಆ ರೀತಿ ಆಡಿದ್ರೆ ನಮಗೆ ನಿನ್ನೆ ಸೋತಿದ ಕಟ್ಟು ಬೇಜಾರಾಗಿಲ್ಲ ನಮಗೆ. RCB ಈ ಥರ ಟಕ್ಕರ್ ಕೊಡ್ತಲ್ಲಪ್ಪ ಅಂತೇಳಿ ಇಟ್ಟು ಮ್ಯಾಚ್ ಸೋತರು. ನಿನ್ನೆ ಮ್ಯಾಚ್ ಸೋತಾಗ ಅಷ್ಟು ಬೇಜಾರಾಗಿಲ್ಲ ನಮಗೆ. RCB ಹೀನಾವಾಗ ಸೋತದ ಅನ್ಕೊಂಡಿದ್ದೀವಿ ನಾವು. ಆದ್ರೆ ನಮ್ಮ DK ಸಾಹೇಬ ನಮಗೆ ಕೈ ಹಿಡ್ದ. 32 ಬಾಲ್ನಾಗು 80 ಮ್ಯಾಗ ಹೊಡೆದಾನ. 83, 82 ಇರ್ತೀರಿ ಹೊಡೆದು RCB ಒಂದು ಸ್ವಲ್ಪ ಮಾನ ಮರ್ಯಾದೆ ಕಾಪಾಡನ ಹೊಯ್ಕೊಳ್ಬೇಕಾಗೈತಿ. SR ರಾಜ್ಯದವರು ಇಟ್ಟು ಡೇಂಜರ್ ಆಡ್ತಾರೆ ಬ್ಯಾಟಿಂಗ. ನಮ್ಮ ಬಾಲರ್ಸ್ಗಳು ಕೊಟ್ಟೆ ಕೊಡ್ತಾರೆ. ಈ ಓವರ್ ಸರಿ ಹೋಗ್ತದೆ, ಈ ಓವರ್ ಸರಿ ಹೋಗ್ತದೆ. ಆ ಪರ್ಮಿಷನ್ ತೊಗೊಂಬಂದಾರ, ಲೋಕಿ ಪರ್ಮಿಷನ್ ತೊಗೊಂಡಿದ್ದಾರೆ ನಿನ್ನೆ. ಅವ ನೋಡ್ಬೋದು ಕೊಟ್ಟೆ ಕೊಡ್ತಾನೆ. ಅವನ ಟಾಪ್ಲಿ ಅತ್ತವ ಟಾಪ್ ಪ್ಲೇಯರ್ ತಂದು ಕೆರಿಂದ ಟಾಪ್ಲಿ 78-80 ರನ್ ಕೊಡ್ತಾನೆ. ಟಾಪ್ಲಿ ಫ್ಲಾಪ್ ಪ್ಲೇಯರ್ ತಂದು ಕೆರಿಂದ ಹಾಕಿ ನಮಗೆಲ್ಲ RCB ಅಭಿಮಾನಿಗಳಿಗೆ ಈ ರೀತಿ ನೀವೇನು ಗೆದ್ದಿದ್ದೀರಿ ಅಂತೇನು? ಎಲ್ಲಾರ ದನಗಿನ ಕಾಯಕೋರಿ ಒಂದು ಸ್ವಲ್ಪ. ಒಂದ್ಸಲ ರೀ ಕಪ್ಪೆತ್ತದು ಯಾವ ಹುಚ್ಚುಳಿ ಮಗ ಈ ರೀತಿ ಕ್ರಿಕೆಟ್ ಆಡ್ತಾನೆ ಅಂತೇಳಿ ಹೇಳ್ರಿ. ಯಾವ ಹುಚ್ಚುಳಿ ಮಗ ಆಡ್ತಾನೆ ರೀ ಈ ಥರ ಕ್ರಿಕೆಟ? ಯಾವ ಹುಚ್ಚುಳಿ ಮಗನೂ ಆಡಲ್ಲ. ಈ ಗಲ್ಲಿ ಕ್ರಿಕೆಟ್ ಆಡ್ತಾವಲ್ಲ ನಮ್ಮ ಊರಾಗ, ಈ ರೀತಿ ಅವ್ರು ಆಡಲ್ಲ ನಮ್ಮಂಗೆ ಇವ್ರಂಗೆ. ಈ ಸಲ ಆದ್ರೆ ನಾವು ಇಲ್ಲಿ ಗಲ್ಲಿ ಕ್ರಿಕೆಟ್ ಆಡೋರಿಗೆ ಕರ್ಕೊಂಬಂದಿದ್ದು ಅಂದ್ರೆ ಇಡತ್ತಿಗೆ 2-3 ಕಪ್ ನಮಗೂ ಆಯ್ತಿದ್ದು. ಬರೀ ಗಲ್ಲಿ ಕ್ರಿಕೆಟ್ ಆಡೋರಿಗೆ ಕರ್ಕೊಂಬಂದಿದ್ದು ಅಂದ್ರೆ ಇಲ್ಲಿ ಕರ್ಕೊಂಡೋಗ್ಯಾರ ನಮ್ಮ RCB ಟೀಮ್ನ ಸೇರಿಸಿದ್ದು ಅಂದ್ರೆ ಇಟ್ಟೊತ್ತಿಗೆ 3-4 ಕಪ್ ಬರ್ತಿದ್ದು. ಗಲ್ಲಿ ಕ್ರಿಕೆಟ್ ಆಡೋರ ನಿನ್ನಂಗೆ ಇಟ್ಟು ರನ್ ಕೊಡಲ್ಲ. ಈ ರೀತಿ ನಮ್ಮ ಮ್ಯಾನೇಜ್ಮೆಂಟ್ ನಿಂತು ಹೊಯ್ಕೊಂಡ್ರು ವರ್ಷ ಇದೆ ನಮ್ದು ಹನಿಬರ. ನಾವು ಹೊಯ್ಕೊಳ್ಳೋದತ್ತಬಲ್ಲ ಅವ್ರು ಹಂಗೆ ಕೋಣ ಮಂದಿ ಕಿನ್ನೂರು ಬಾರಿಸಿದ್ರೆ ಶಂಭುಲಿಂಗನ ಗುಡಿಯಲ್ಲಿ ಅಂತ ಹಂಗಾಯ್ತು ನಮ್ಮದು. ಕೋಣಿ ಮಂದಿ ಕಿನ್ನೂರು ಬಾರಿಸೋದೆ ಅದೇನು ಅದನ್ನು ಏನಾಗೋದಲ್ಲ. ನಾನು ನಿಂತು ಹೊಯ್ಕೋರು ಹೆಂಗೆ ನಾವು ಇರೋದು ಹಿಂಗೆ ಇರ್ತೀವಿ ಅಂತ ಹೇಳ್ಕಂಡು ಅವ್ರು ಮ್ಯಾನೇಜ್ ಮಾಡಿದವ್ರು ಹಿಂಗೆ ಇರ್ತಾರೆ.
ನೀವು ಎಷ್ಟು ಹೊಯ್ಕೋರಿ ನಾವು ಹೇಗಿರೋದು ಹೆಂಗೆ. ಆ ವಿರಾಟ್ ಕೊಹ್ಲಿ ಪಾಪ ಮುಂದಿನ ಸಲ ಕರ್ಕೊಳಕ್ಕೆ ಹೋಗ್ಬೇಡ್ರಿ. ಪಾಪ ಅದ್ರ ಮರ್ಯಾದೆ ಕಳೆದಿರ್ತೀರಿ. ಪಾಪ ಅದು ಆಡೋದು ಮಾಡೋದು ದಿನ ರನ್ ಹೊಡಿಯೋದು RCBಗೋಸ್ಕರ ಆಡೋದು, ಈ ರೀತಿ ಸೋಸಿಡೋದು. ನೀನು ನೋಡ್ಬೇಕಿತ್ತು, ನೀ ಯಾವ ರೀತಿ ಆಗಿತ್ತು ಮುಖ ಒಂದು. ಹಿಂಗೆ ಮಾಡಿದ್ರೆ ಹೆಂಗ್ರು ಹೆಂಗ್ರು ಏನು ಹೇಳೋದು ನಿಮಗೆ. ಬಾಲರ್ ಯಾವಾರ ಚಲೋ ಬಾಲರ್ ಹಿಡ್ಕೊಂಬರ್ರಿ ಕಡೆಗೆ. ಅಲ್ಲಿ ಯಾವಾರ ಕೂತಿರ್ತಾನಲ್ಲ ಅವ್ನಿಗೆ ಕೊಡ್ರಿ. ಇಲ್ಲಿ ಯಾರು ಕೂತಿರ್ತಾನಲ್ಲ ಮಗಲ್ಕ ಅವ್ನಿಗೆ ಹೊರಗೆ ತಗೊಂಬಂದು ಇಂಪ್ಯಾಕ್ಟ್ ಪ್ಲೇಯರ್ ಅಂತೇಳಿ ಅವ್ನಿಗೆ ಕೊಡ್ರಿ. ಅವ ರನ್ ಕೊಡ್ತಾನೆ, ಕಮ್ಮಿ ಕೊಡ್ತಾನೆ ನಿಮ್ಗತ್ತ. ಎಲ್ಲಿ ಹಾಕುದು ಬಾಲಿಂಗ್, ಏನು ಹಾಕುದು ಒಂದ್ರಿ. ನಿಮ್ಮ ಬಾಲರ್ ಅಂತೇಳಿ ಹುಡ್ಸ್ಯಾನ ಹೇಳು. ನಿಮ್ಮ ಬಾಲಿಂಗ್ ಅಂತೇಳಿ ಕೋಚ್ ಆಗಿ ಕೊಟ್ಟು ನೀವು ಬಾಲಿಂಗ್ ಮಾಡ್ತೀರಿ ಅಂತೇಳಿ ಹೇಳಿದವ ಯಾವ ಹುಚ್ಚುಳಿ ಮಗ, ಯಾವ ಹುಚ್ಚುಳಿ ಮಗ ಅವ್ನು ಕರ್ಕೊಂಡ್ರಿ ಬರ್ರಿ. ಹ್ಞೂ ಏನೇ ಆಕಾಲಿ ನಮ್ಮ RCB ಬಿಟ್ಕೊಡೋ ಮಾತೇ ಇಲ್ಲ. ಬೈತಿರ್ತೀವಿ, ಆದರೆ ಇವತ್ತಿನ ಆಟ ನಮಗೆ ತುಂಬ ಅಂದ್ರೆ ತುಂಬ ಖುಷಿ ಕೊಟ್ಟೈತಿ. ಸೋತಿರ್ಬೋದು ನಮ್ಮ RCB, ಆದರೆ ಗೆದ್ದೇ ಗೆಲ್ತೀವಿ. ಸೋಲೆ ಗೆಲುವಿನ ಮೆಟ್ಟಲು ಇದೆ. ನಾವು ಇದು ಇಟ್ಕೊಂಡು ಮುಂದೆ ಗೆದ್ದೇ ಗೆಲ್ತೀವಿ. ಈ ಹೊಸ ಅಧ್ಯಾಯ ನಾವು ಈ ರೀತಿ ಇರ್ತದಂತ ಅನ್ಕೊಂಡಿಲ್ಲ. ಮುಂದಿನ ಸಲ ಮತ್ತು ಹೊಸ ಅಧ್ಯಾಯ ಹೊಸ ತೊಗೊಂಬರ್ತೀವಿ. ಹೊಸ 9 ಕಪ್ ಎತ್ತೀವಿ. ಹೊಯ್ಕೊಳ್ಳೋರು ಹೊಯ್ಕೋತಾರೆ, ಹಾಗೆ ಹೊಯ್ಕೊಳ್ಳೋರು ಹುಡ್ಕೋತಾರೆ. ನಾವು ಎಲ್ಲರಿಗೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ಮದೇ. ಎಸ್ ಎಮ್ ಎಸ್ ಸೋತರು, ಎಸ್ ಎಮ್ ಎಸ್ ಗೆದ್ದರು, ನಾವು ಹೇಳೋದು ಒಂದೇ, ಈ ಸಲ ಕಪ್ ನಮ್ಮದೇ. ಜೈ ಹಿಂದ್.